ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿದ್ದಾರೆ. ಗಣ್ಯರೆಲ್ಲರೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ದಾವಣಗೆರೆ ಎಸ್ಎಸ್ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಶಾಮನೂರು ಅಗಲಿಕೆಗೆ ರಾಜಕೀಯ ನಾಯಕರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಕುಟುಂಬದವರಿಂದ ಶಿವಶಂಕರಪ್ಪ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು ದಾವಣಗೆರೆಯ ಎಸ್ಎಸ್ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಲಾಗಿದೆ. ಇನ್ನು ಸಾರ್ವಜನಿಕರೆಲ್ಲರೂ ಕೂಡ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಅವಕಾಶ ಇರುತ್ತೆ ದರ್ಶನ ಮಾಡಲಿಕ್ಕೆ. ಎಲ್ಲರೂ ಕೂಡ ದರ್ಶನವನ್ನು ಮಾಡಬಹುದು. ಶಿವಶಂಕರಪ್ಪನವರ ಒಂದು ಅಗಲಿಕೆ ಇಡೀ ಸಮಾಜಕ್ಕೆ ಮತ್ತು ಅನೇಕ ಮಾದರಿ ಕ್ಷೇತ್ರಕ್ಕೆ ತುಂಬಲಾಗದ ಒಂದು ನಷ್ಟವನ್ನ ಭರಿಸಲಿಕ್ಕೆ ಒಂದು ಸಂದರ್ಭ. ವಿಶೇಷವಾಗಿ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆ ಸ್ಥಾನಕ್ಕೆ ಒಂದು ನ್ಯಾಯಯುತವಾದಂಥ ಒಂದು ಆ ಜಾಗದಲ್ಲಿದ್ದು ಅನೇಕ ನಮ್ಮ ಧರ್ಮ, ನಮ್ಮ ಉಪಪಂಗಡಗಳು ಎಲ್ಲದೂ ಕೂಡ ಇದ್ದರೂ ಕೂಡ ಸರ್ವ ಉಪಜಾತಿಗಳನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡಂಥ ಒಬ್ಬ ಧೀಮಂತ ನಾಯಕರು. ಆ ಜಾಗಕ್ಕೆ ಒಂದು ನ್ಯಾಯವನ್ನು ತುಂಬಿಕೊಟ್ಟಂತ ನಮ್ಮ ಹಿರಿಯರನ್ನು ನಾವು ಕಳ್ಕೊಂಡಿದ್ವಿ. ಮತ್ತೆ ಸಹಜವಾಗಿ ಒಂದು ಕಷ್ಟಜೀವಿಯಾಗಿ ವಿದ್ಯಾಭ್ಯಾಸದ ಒಂದು ಕೊರತೆ ಅವರಲ್ಲಿದ್ದರೂ ಕೂಡ ಇವತ್ತು ಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾಸೋಹ ಮಾಡಿದಂಥ ಒಬ್ಬರು ಹಿರಿಯರಿದ್ದಾರೆ. ಮತ್ತು ಯಾವಾಗಲೂ ಕೂಡ ಒಂದು ಕೈ ಯಾವಾಗಲೂ ಕೂಡ ಸಮಾಜಕ್ಕೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ದೇವರು ದಿಂಡು ಯಾವುದಕ್ಕೂ ಕೂಡ ಕೊರತೆ ಆಗಲಂತ ಒಂದು ಹೃದಯ ಶ್ರೀಮಂತಿಕೆ ಇರೋಂಥ ಒಬ್ಬ ಹಿರಿಯರು ನಾವು ಕಳ್ಕೊಂಡಿದ್ವಿ. ವಿಶೇಷವಾಗಿ ನಾನು ನಮ್ಮ ತಂದೆ ಮೊನ್ನೆ 15 ದಿನ ಕೆಳಗೆ ಸ್ಪರ್ಶ ಆಸ್ಪತ್ರೆ ಹೋಗಿ ಮಾತಾಡಿಸ್ಕೊಂಡು ಕೂಡ ಬಂದಾಗ ಕೂಡ ಆ ಮುಖದಲ್ಲಿ ಆ ಕಳೆ, ಲಕ್ಷ್ಮಿ ಕಳೆ ಹಾಗೇ ಇತ್ತು. ಅದೇ ಪಾಪ ಇವತ್ತಿಷ್ಟು ಬೇಗ ನಮ್ಮ ದೂರ ಚಲದಿದ್ದಾರೆ. ಮತ್ತು ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಒಬ್ಬ ಹಿರಿಯ ಶಾಸಕರ ಪಟ್ಟಿಯಲ್ಲಿ 95 ವರ್ಷ ಆದರೂ ಕೂಡ ಇವತ್ತು ಸಮಾಜಮುಖಿಯಾದಂಥ ಕ್ಷೇತ್ರದಲ್ಲಿ ತಮ್ಮಂತ ತೊಡಸ್ಕೊಂಡಂತರು. ಮತ್ತು ವಿಶೇಷ ಅಂದರೆ ಮೊನ್ನೆ ನನ್ನ ಮಗನ ಮದುವೆ ಬಂದು ಆಶೀರ್ವಾದ ಮಾಡಿದ್ರು. ಮೊನ್ನೆ ನನ್ನ ಶಿವಮೊಗ್ಗಕ್ಕೆ ಬಂದಾಗ ಕೂಡ ಅವರು ಹೃದಯ ವೈಶಲ್ಯತೆ ಯಾವ ರೀತಿ ಇರ್ತಾನಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದಿದೆ. ಆದರೆ ನನಗೆ ವೈಯಕ್ತಿಕವಾಗಿ ನನಗೆ ಅನುಭವಕ್ಕೆ ಬಂದಿದ್ದು ಅಂದರೆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಘು ಒಳ್ಳೆ ಕೆಲಸ ಮಾಡಿದ್ದಾನೆ, ಅವನಿಗೆ ಆಶೀರ್ವಾದ ಮಾಡಿ ಅಂತ ಅವ್ರು ಹೇಳಿದ್ದು. ಯಾವ್ದು ಪಕ್ಷ ಬೇರೆ, ಅರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆ ವಿಚಾರಗಳು ಇದ್ದಾಗ ಅದು ಗುರ್ಸುವಂಥ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋಕೆ ಅದೊಂದು ನನ್ನ ಜೀವನದಲ್ಲಿ ಆದಂಥ ಒಂದು ಒಳ್ಳೆ ಅನುಭವ. ಅದು ಇಂಥ ಒಬ್ಬ ಹಿರಿಯರನ್ನು ಕಳ್ಕೊಂಡಿದ್ವಿ. ನಮ್ಮ ತಂದೆ ಯಡಿಯೂರಪ್ಪನವರು ಮತ್ತು ಅವರು ಅವಿನಾಭಾವ ಒಂದು ಸಂಬಂಧಗಳು. ವಿಶೇಷವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ವೀರಶೈವ ಮಹಾಸಭಾ ಕಟ್ಟಡ ವಿಚಾರದಲ್ಲಿ, ಸಮಾಜದ ವಿಚಾರದಲ್ಲೂ ಕೂಡ ಅವರು ಉದಾಸಿ ಇವತ್ತು ನಮ್ಮ ಜೊತೆ ಇಲ್ಲ ಲಿಂಗ ಅವರೆಲ್ಲ ಸೇರಿ ಒಟ್ಟಾಗಿ ತೀರ್ಮಾನ ತೆಗೆದುಕೊಳ್ತಾ ಇದ್ರು. ಈ ರೀತಿ ನಮ್ಮ ಸಮಾಜದ ಒಂದು ದೊಡ್ಡ ಒಂದು ವಜ್ರ ಅನ್ನೋ ಒಂದು ಆಸ್ತಿಯನ್ನು ನಾವು ಕಳ್ಕೊಂಡಿದ್ವಿ ಅಂತ ಹೇಳಿ ನಾನು ಹೇಳಿ. ಶಾಮನೂರು ಶಿವಶಂಕರಪ್ಪನವರ ಒಂದು ಅಗಲಿಕೆ, ಶಾಮನೂರು ಶಿವಶಂಕರಪ್ಪನವರು ಈ ನಾಡು ಕಂಡಂತಹ ಮಹಾನ್ ಶಿಕ್ಷಣ ಪ್ರೇಮಿಯಾಗಿದ್ದರು. ಸಾಮಾಜಿಕವಾಗಿರುವಂಥ ಕಳಕಳಿಯನ್ನು, ಕಾಳಜಿಯನ್ನು ಹೊಂದಿದ್ರು. ಸಮಾಜವನ್ನು ಒಗ್ಗೂಡಿಸ್ಬೇಕು ಅನ್ನುವಂಥ ಕನಸನ್ನು ಇಟ್ಟುಕೊಂಡಿದ್ದರು. ಇಂತಹ ಒಬ್ಬ ಮಹಾಚೇತನ ಲಿಂಗೈಕ್ಯರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತೀವ ದುಃಖವನ್ನು ತಂದಿದೆ, ಶೋಕವನ್ನು ತಂದಿದೆ. ಈ ಸಂದರ್ಭದಲ್ಲಿ ಅವರ ಪರಿವಾರದವರಿಗೆಲ್ಲ ಬಸವೇಶ, ಮುರುಗೇಶ ದುಃಖವನ್ನು ಸಹಿಸಿಕೊಳ್ಳುವಂಥ